ನಿಮ್ಮ ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ಗೌರವಿಸಬೇಕು, ನಿಮ್ಮ ಮೌಲ್ಯವನ್ನು ಅರಿಯಬೇಕು ಎಂದರೆ ಈ 10 ವಿಷಯಗಳನ್ನು ಇಂದಿನಿಂದಲೇ ಅಭ್ಯಾಸ ಮಾಡಿ. ನೆನಪಿರಲಿ, ಆತ್ಮಗೌರವ ಕಳೆದುಕೊಂಡ ವ್ಯಕ್ತಿಗೆ ಯಾರೂ ಬೆಲೆ ಕೊಡುವುದಿಲ್ಲ. 1. ಕರೆ ಮಾಡಿದರೂ ಉತ್ತರ ಬರದಿದ್ದರೆ ಮತ್ತೆ ಮತ್ತೆ ಕರೆ ಮಾಡಬೇಡಿ. ಒಮ್ಮೆ ಕರೆ ಮಾಡುವುದು ಪ್ರೀತಿ, 2 ಬಾರಿ ಕರೆ ಮಾಡುವುದು ಕಾಳಜಿ. ಆದರೆ ಪದೇ ಪದೇ ಕರೆ ಮಾಡುವುದು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ಮಾತನಾಡಲು ಇಚ್ಛೆ ಇದ್ದರೆ ಅವರು ಖಂಡಿತ ನಿಮ್ಮನ್ನು ಸಂಪರ್ಕಿಸುತ್ತಾರೆ. 2. ಮೆಸೇಜ್ ನೋಡಿದರೂ ಉತ್ತರ ಕೊಡದಿದ್ದರೆ ಮತ್ತೆ ಮತ್ತೆ ಮೆಸೇಜ್ ಕಳುಹಿಸಬೇಡಿ. ಪ್ರತಿಯೊಬ್ಬರಿಗೂ 30 ಸೆಕೆಂಡ್ ಸಮಯ ಇರುತ್ತದೆ. ಉತ್ತರ ಬರಲಿಲ್ಲ ಎಂದರೆ ಅವರಿಗೆ ಆಸಕ್ತಿ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಸಮಯಕ್ಕೂ ಬೆಲೆ ಕೊಡಿ. 3. ಬದಲಾಗಿರುವವರನ್ನು ಮನವೊಲಿಸಲು ಪ್ರಯತ್ನಿಸಬೇಡಿ. ಯಾರ ಮನಸ್ಸು ಬದಲಾಗಿದೆಯೋ ಅದನ್ನು ಬಲವಂತವಾಗಿ ಹಿಂದಿನಂತಾಗಿಸಲು ಸಾಧ್ಯವಿಲ್ಲ. ಹೋಗಲು ಬಯಸುವವರನ್ನು ಹಿಡಿದುಕೊಳ್ಳುವ ಪ್ರಯತ್ನ ಮಾಡಿದ್ದಷ್ಟು ನಿಮ್ಮ ಮನಸ್ಸೇ ನೋವು ಅನುಭವಿಸುತ್ತದೆ. 4. ಎಲ್ಲಿ ಗೌರವ ಸಿಗುವುದಿಲ್ಲವೋ ಆ ಜಾಗವನ್ನು ಬಿಟ್ಟು ಬಿಡಿ. ಅದು ಮನೆ ಆಗಿರಬಹುದು, ಸ್ನೇಹಿತರ ಗುಂಪಾಗಿರಬಹುದು, ಅಥವಾ ಕೆಲಸದ ಸ್ಥಳವಾಗಿರಬಹುದು. ಗೌರವ ಇಲ್ಲದ ಜಾಗದಲ್ಲಿ ಉಳಿಯುವುದು ನಿಮ್ಮ ಆತ್ಮಗೌರವಕ್ಕೆ ಅನ್ಯಾಯ ಮಾಡಿದಂತೆ. 5. ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವವರ ಕಡೆ ಗಮನ ಕೊಡಬೇಡಿ. ನಿಮ್ಮನ್ನು ಗೌರವಿಸುವವರು ನಿಮ್ಮ ಜೀವನದಲ್ಲೇ ಇದ್ದಾರೆ. ನಿಮ್ಮನ್ನು ಇಗ್ನೋರ್ ಮಾಡುವವರ ಹಿಂದೆ ಸಮಯ ವ್ಯರ್ಥ ಮಾಡುವುದಕ್ಕಿಂತ ನಿಮಗೆ ಬೆಲೆ ಕೊಡುವವರ ಜೊತೆ ಇರಿ. 6. ನಿಮ್ಮನ್ನು ಕೀಳಾಗಿ ನೋಡುವವರನ್ನು ಮತ್ತೆ ಮತ್ತೆ ಭೇಟಿಯಾಗಬೇಡಿ. ನಿಮ್ಮ ಕನಸುಗಳನ್ನು, ನಿಮ್ಮ ಪ್ರಯತ್ನಗಳನ್ನು ಅಥವಾ ನಿಮ್ಮ ವ್ಯಕ್ತಿತ್ವವನ್ನು ಹಾಸ್ಯ ಮಾಡುವವರ ಜೊತೆ ಹೆಚ್ಚು ಸಮಯ ಕಳೆಯಬೇಡಿ. ನೀವು ಇರುವ ಮೌಲ್ಯವನ್ನು ಅರಿತವರ ಜೊತೆಯೇ ಇರಿ. 7. ಒಮ್ಮೆ ಮೋಸ ಮಾಡಿದವರಿಗೆ 2ನೇ ಅವಕಾಶ ಕೊಡುವ ಮೊದಲು ತುಂಬ ಯೋಚಿಸಿ. ಕ್ಷಮಿಸುವುದು ಒಳ್ಳೆಯ ಗುಣ, ಆದರೆ ಅದೇ ತಪ್ಪನ್ನು ಮತ್ತೆ ಮಾಡಲು ಅವಕಾಶ ಕೊಡುವುದು ಜಾಣತನವಲ್ಲ. ಅನುಭವದಿಂದ ಕಲಿಯಿರಿ. 8. ನಿಮ್ಮನ್ನು ದ್ವೇಷಿಸುವವರಿಗೆ ಉತ್ತರ ಕೊಡುವ ಅಗತ್ಯವಿಲ್ಲ. ಪ್ರತಿ ಮಾತಿಗೂ ಪ್ರತಿಕ್ರಿಯೆ ಕೊಡುವುದು ಗೆಲುವಲ್ಲ. ಕೆಲವೊಮ್ಮೆ ಮೌನವೇ ಅತ್ಯಂತ ಶಕ್ತಿಯುತ ಉತ್ತರವಾಗಿರುತ್ತದೆ. ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳಿ. 9. ನಿಮ್ಮನ್ನು ಬಿಟ್ಟು ಹೋದವರ ಹಿಂದೆ ಓಡಬೇಡಿ. ಹೋಗಬೇಕೆಂದು ನಿರ್ಧರಿಸಿದವರು ಒಂದು ದಿನ ಹೋಗುತ್ತಾರೆ. ಆದರೆ ನಿಮ್ಮ ಜೀವನದಲ್ಲಿ ಉಳಿಯಲು ಬಯಸುವವರು ಯಾವ ಪರಿಸ್ಥಿತಿಯಲ್ಲೂ ನಿಮ್ಮ ಜೊತೆ ಇರುತ್ತಾರೆ. 10. ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲದವರ ಮೇಲೆ ಮತ್ತೆ ಜೀವನ ಕಟ್ಟಬೇಡಿ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ಜೊತೆಯಾಗುತ್ತಾರೆ, ಆದರೆ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಂತವರೇ ನಿಜವಾದ ನಿಮ್ಮವರು. ಅವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಕೊನೆಯದಾಗಿ ಒಂದು ಮಾತು, ಜೀವನದಲ್ಲಿ ಎಲ್ಲರನ್ನು ಸಂತೋಷಪಡಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಆತ್ಮಗೌರವವನ್ನು ಉಳಿಸಿಕೊಂಡು ಬದುಕಿದರೆ ಒಂದು ದಿನ ನಿಮ್ಮ ಮೌಲ್ಯವನ್ನು ಜಗತ್ತೇ ಗುರುತಿಸುತ್ತದೆ. ನಿಮ್ಮನ್ನು ನೀವು ಗೌರವಿಸಿದಾಗ ಮಾತ್ರ ಇತರರು ನಿಮ್ಮನ್ನು ಗೌರವಿಸುತ್ತಾರೆ. ಆದ್ದರಿಂದ ಯಾರ ಹಿಂದೆ ಓಡಬೇಡಿ. ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ಜೀವನವನ್ನು